ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಹಸೀಲ್ದಾರ್ ಸುರೇಶ್ ಚಾರ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕುಂದುಕೊರತೆ ಸಭೆಯಲ್ಲಿ ರೈತರ ಧನಿಗೆ ಜೀವ ತುಂಬಿತು. ವಿವಿಧ ಇಲಾಖೆಯ ಅಧಿಕಾರಿಗಳ ಸಮ್ಮುಖದಲ್ಲಿ ರೈತರು ತಮ್ಮ ಗೋಳುಗಳನ್ನು ತೋಡಿಕೊಂಡರು. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯ ಹಣದಾಹ, ಬ್ಯಾಂಕ್ ಅಧಿಕಾರಿಗಳ ಕಿರುಕುಳ, ಕಾಡಿನಿಂದ ಬಂದ ಮಂಗಗಳ ಉಪ್ಪಟಳದಿಂದ ರೈತರು ಕಂಗಾಲಾಗಿದ್ದಾರೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಹೊರಗಿನ ಮೆಡಿಕಲ್ ಸ್ಟೋರ್ಗೆ ಔಷಧಿಗಳನ್ನು ಬರೆಯುವ ಕಾಯಿಲೆಗಳಿಗೆ ಕಡಿವಾಣ ಹಾಕಬೇಕೆಂಬ ಒಕ್ಕೊರಲ ಕೂಗು ಜೋರಾಗಿ ಕೇಳಿ ಬಂದಿತು. ರೈತರ ಸಮಸ್ಯೆಗಳನ್ನು ಬೇಗ ಬಗೆಹರಿಸಿ ಅನ್ನದಾತನ ನೆರವಿಗೆ ತಾಲೂಕು ಆಡಳಿತ ಮುಂದಾಗಬೇಕೆಂದು ಆಗ್ರಹಿಸಿದರು. ಕೋತಿಗಳಲ್ಲೂ ಅಲ್ಲ, ನಮ್ಮಲ್ಲೂ ಅಲ್ಲ ಲೋಪ ಇರೋದು, ಸರ್ಕಾರದ ಮಟ್ಟದಲ್ಲಿ ಮೂಲ ಲೋಪ ಇರೋದು. ಇದು ಸಮಸ್ಯೆಯ ಮೂಲ ಇರೋದು ಸರ್ಕಾರದ ಮಟ್ಟದಲ್ಲಿ. ಸರ್ಕಾರಗಳು ಒಂದ್ ವಿಷನ್ ಇಟ್ಕೊಂಡು ಥಿಂಕ್ ಮಾಡ್ಬೇಕು. ಒಂದ್ 10,000 ಎಕರೆ ಕಾಡನ್ನ ನಾಶ ಮಾಡಿದ್ರೆ 10,000 ಎಕರೆ ಅವನಿಗೊಂದು ಕಾರ್ಖಾನೆಗೆ ಕಚ್ಚಾ ವಸ್ತು ಬೇಕು, ಏನ್ ಬೇಕು ಅದನ್ನ ಬೆಳೀತಾನೆ. ಅದ್ರ ಮೇಲೆ ಅಲ್ಲಿ ಏನು ಬಯೋಡೈವರ್ಸಿಟಿ ಅವಲಂಬವಾಗಿತ್ತೋ ಅದೆಲ್ಲ ಬೇರೆ ಕಡೆ ವಲಸೆ ಬರ್ತದೆ. ಸರ್ಕಾರಗಳು ಅವರ ಮೂಲ ನೀತಿಗಳನ್ನ, ಇಂಥ ಅವಿವೇಕ ನಿರ್ಧಾರಗಳನ್ನ ಬದಲಾಯಿಸ್ಕೋಬೇಕು. ಮೂಲ ದೋಷ ಇರೋದು ಸರ್ಕಾರದ ಮಟ್ಟದಲ್ಲಿ. ಆ ರೈತ ಮಕ್ಕಳು ಹಳ್ಳಿಲಿ ಅಂತಂದ್ರೆ ನಾವು ಸೇರ್ಸಲ್ಲ ಅಂತ ಹೇಳ್ತಾರೆ. ಅದನ್ನು ದಯಮಾಡಿ ಈಗ ಈ ಸತತ್ವ ಸಾಲಲ್ಲಿ ನಾನು ಆದಿಬೆಟ್ಟಳಿ ಒಂದು ಮಗುನ ಸೇರ್ಸಕ್ಕೆ ಹೋದ್ರೆ ಸೇರ್ಸ್ಕತೆ ಇಲ್ಲ. ಕಾರಣ ಏನು, ಹಳ್ಳಿ ದೂರ ದೂರ ಅಂತಾರೆ. ನಮಗೆ ಎಲ್ಲಕ್ಕೂ ಹೋರಾಟ ಮಾಡ್ಕೊಂಡು ನಿಂತ್ಕೊಳ್ಳೋಕ್ಕಾಗಲ್ಲ. ನೀವು ಅಧಿಕಾರಿಗಳಿದ್ದೀರಿ, ನಿಮಗೂ ಕೆಪಾಸಿಟಿ ನೀವಿದೆ, ನಿಮಗೂ ತಾಕತ್ತು ಅನ್ನೋದಿದೆ, ಅದನ್ನ ತೋರಿಸ್ಬೇಕು ನೀವು. ಸಾರ್ವಜನಿಕವಾಗಿ ಸಿಪ್ಲಾ ಇಂತ ಯಾವ್ದು ಫೇಮಸ್ ಕಂಪನಿ ಇದೆ ಅಂತ್ಯದಲ್ಲಿ ಬರೆದ್ರೆ ಅವ್ನು ಎಲ್ಲಿ ಅಲ್ಲಿ ತಗೋತಾನೆ. ಆದ್ರೆ ಕೆಲವು ಟ್ಯಾಬ್ಲೆಟ್ಗಳು ಆ ಮೆಡಿಕಲ್ ಸ್ಟೋರ್ ಬಿಟ್ಟು ಏನು ಸಿಗಲ್ಲ. ಯಾಕಂದ್ರೆ ನೀವು ಟೈಅಪ್ ಆಗಿದ್ರೆ ಏನು ಅಂತ ಮೆಡಿಕಲ್ ಸ್ಟೋರ್ ಜನರಿಕ್ ಮೆಡಿಸಿನ್ ಅವರೇ ಮಾಡ್ತಾರೆ. 20% ಬಂದ್ರೆ 80% ಲಾಭ ಇಟ್ಕೊಂಡು ಮಾಡ್ತಾರೆ. ಆದ್ರೆ ಜನೌಷಧದಲ್ಲಿ ಇರ್ತಕ್ಕಂಥದಕ್ಕೆ ಬೋರ್ ಇಲ್ಲ, ಅದಕ್ಕಿಂತ ನಿಮ್ಗೆ ಏನು ಅದನ್ನೆಲ್ಲ ಮಾಡ್ತಿರೋ ನೀವು ಅವ್ರ ಬಗ್ಗೆ ಕ್ರಮ ತಗೋಬೇಕು. ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆಯ ಮೈಸೂರು ಜಿಲ್ಲಾಧ್ಯಕ್ಷ ಬನ್ನೂರು ನಾರಾಯಣ್ ಮಾತನಾಡಿ, 2025ರಲ್ಲಿ ಭತ್ತ ಖರೀದಿ ಕೇಂದ್ರವನ್ನು ಏಕೆ ತೆರೆದಿಲ್ಲ? ಅದಕ್ಕೆ ತಾಂತ್ರಿಕ ದೋಷವೇನಾದರೂ ಇದೆಯಾ? ಇದ್ದರೆ ಇಲಾಖೆ ದೋಷವೋ ರಾಜಕೀಯ ದೋಷವೋ? 10 ವರ್ಷಗಳ ಕಾಲ ಸತತವಾಗಿ ತೆಗೆದಂತಹ ಭತ್ತ ಖರೀದಿ ಕೇಂದ್ರವನ್ನ ಈ ವರ್ಷ ಏಕೆ ತೆರೆದಿಲ್ಲ? ಅಧಿಕಾರಿಗಳು ಸಭೆಗೆ ತಿಳಿಸಬೇಕೆಂದರು. ಎಲ್ಲರಲ್ಲಿ ನಾನು ಮನವಿ ಮಾಡೋದಿಷ್ಟೇ, ತಮಗೆಲ್ಲರಿಗೂ ಗೊತ್ತಿದೆ, ಬಹುತೇಕ ಸಮಸ್ಯೆಗಳು ಪಾಲಿಸಿ ಮ್ಯಾಟ್ರಿಗೆ ಸಂಬಂಧಪಟ್ಟಿರುವಂಥವು. ತಾಲೂಕು ಹಂತದ ಅಧಿಕಾರಿಗಳ ಹಂತದಲ್ಲಿ, ತಹಶೀಲ್ದಾರ್ ಹಂತದಲ್ಲಿ, ಬಹುತೇಕ ಕಂದಾಯ ಇಲಾಖೆ ವ್ಯಾಪ್ತಿನಲ್ಲಿ ಆಗುವಂತಹ ಸುಮಾರು ಕೆಲಸ ಕಾರ್ಯಗಳು ನಮ್ಮಲ್ಲಿದ್ದಾವೆ. ಸಾಕಷ್ಟು ಕೆಲಸ ಕಾರ್ಯಗಳನ್ನು ಕಳೆದ 1.5 ವರ್ಷಗಳಿಂದ ನಾನಿಲ್ಲಿ ತಹಶೀಲ್ದಾರಾಗಿ ಕೆಲಸ ಮಾಡಿದ್ದೇವೆ. ಇನ್ನೂ ಭಾಳಷ್ಟು ಸಮಸ್ಯೆಗಳು ಹಾಗೇ ಉಳಿದಿವೆ. ಅವುಗಳನ್ನೂ ಕೂಡ ಹಂತವಾಗಿ ಬಗೆಹರಿಸೋ ನಿಟ್ಟಿನಲ್ಲಿ ನಾವು ಕ್ರಮ ವಹಿಸ್ತಾ ಇದ್ದೇವೆ ಅಂತೇಳಿ ಮೊದಲದಾಗಿ ಕಳೆದ ಸಭೆಯ ನಡಾವಳಿಯನ್ನು ನಿಮ್ಮ ಅವಗಾಹನೆಗೆ ತರ್ತಾ ಇವತ್ತಿನ ಏನು ಸಮಸ್ಯೆಗಳಿದ್ದಾವೆ ಅವುಗಳನ್ನು ತಾಲೂಕು ಹಂತಕ್ಕೆ, ಅಂದರೆ ನಮ್ಮಲ್ಲಿ ಬಗೆಹರಿಯುವಂತಹ ಸಮಸ್ಯೆಗಳನ್ನು ಸ್ಪಷ್ಟವಾಗಿ ಕೇಳುವಂಥದ್ದು ಆದರೆ ಅನುಕೂಲ ಆಗ್ತದೆ. ಯಾಕೆಂತಂದರೆ ಯಾವುದೇ ಒಂದು ಸಮಸ್ಯೆ ವಿಸ್ತೃತವಾಗಿ ಕೇಳಿದ್ರೆ, ಈಗ ಎಕ್ಸಾಂಪಲ್ ಹೇಳೋದಾದರೆ ತಾಲೂಕಿನಲ್ಲಿ ರಸ್ತೆಗಳು ಹದಗೆಟ್ಟಿದ್ದಾವೆ, ಅವುಗಳನ್ನ ರಿಪೇರಿ ಮಾಡಿಸ್ಬೇಕು ಅಂದರೆ ಅದು ತುಂಬ ವ್ಯಾಪಕವಾದಂತಹ ಪ್ರಶ್ನೆ. ಯಾವುದೋ ಒಂದು ರಸ್ತೆ PWD ವ್ಯಾಪ್ತಿನಲ್ಲಿ ಅಂಥದ್ದು ಅಧಿಕಾರಿನೇ ಅದನ್ನು ಸರಿ ಮಾಡಬೇಕು ಅಂಥದ್ದಾದರೆ ಅವ್ರಿಗೆ ಸಂಬಂಧಪಟ್ಟವ್ರಿಗೆ ಹೇಳಿ ಮಾಡಿಸುವಂಥ ಕೆಲಸ ಮಾಡ್ಬೋದು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಮೂಲ ಸಂಘಟನೆಯ ಬನ್ನೂರು ನಾರಾಯಣ್, ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಕಿರಗಸೂರು ಶಂಕರ್, ಕರೋಹಟ್ಟಿ ಕುಮಾರಸ್ವಾಮಿ, ಕಳ್ಳಿಪುರ ಮಹಾದೇವಸ್ವಾಮಿ, ಕುರುಬೂರು ಸಿದ್ದೇಶ್ ಸೇರಿದಂತೆ ನೂರಾರು ರೈತ ಮುಖಂಡರು ಸೇರಿದಂತೆ ತಾಲೂಕಿನ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು.